ದೇಹಿ ತ್ವಮಹಂ ಚೈವ ಲಕ್ಷ್ಮಣ ತಾದೃಶೋ ದೃಶ್ಯತಾಂ ದೇಶಃ ಸನ್ನಿಕೃಷ್ಟಜಲಾಶಯಃ ರಮತೆ ಯತ್ರ ವೈದೇಹಿ ತ್ವಂ ಅಹಂಚ ಲಕ್ಷ್ಮಣ. ರಾಮನ ಮಾತಿನಲ್ಲಿ ಎಷ್ಟು ಒಂದು ಸೂಕ್ಷ್ಮವಾದ ಎಚ್ಚರಿಕೆಯಿಂದ ಗಮನಿಸಬೇಕಾದ ಅಂಶ ಅಂದರೆ, ವೈದೇಹಿಗೆ ಎಲ್ಲಿ ಖುಷಿಯಾಗುತ್ತೋ, ನೀನು ಎಲ್ಲಿ ಸುಖವಾಗಿ ಇರಬಹುದು ಅಂತ ನಿನಗನ್ನಿಸುತ್ತೋ, ಜೊತೆಗೆ ನಾನು ಕೂಡ ತ್ವಂ ಅಹಂಚ. ವೈದೇಹಿ ಮತ್ತು ನೀವು ಸಂತೋಷವಾಗಿದ್ದೀರಿ ಅಂದರೆ ನಾನಲ್ಲಿ ಸಂತೋಷವಾಗಿರ್ತೇನೆ. ನಿಮ್ಮಿಬ್ಬರ ಸಂತೋಷಕ್ಕೆ ಅನುಕೂಲಕರವಾದಂತಹ ವಾತಾವರಣವನ್ನು ನೀನು ಮೊದಲು ಗಮನಿಸು. ಅದಕ್ಕೆ ಸರಿ ಹೊಂದತ್ತೆ ಮನಸ್ಸಿಗೆ ಅಂತ ಆದರೆ ನಾನು ಕೂಡ ಅಲ್ಲಿ ಇರುವುದಕ್ಕೆ ಏನು ತೊಂದರೆ ಇಲ್ಲ. ತಾದೃಶಃ ದೃಶ್ಯತಾಂ ದೇಶಃ. ಆಮೇಲೆ ಸನ್ನಿಕೃಷ್ಟ ಜಲಾಶಯ, ನೀರಿರಬೇಕು. ಹೇಳೋದುಂಟಲ್ವ, ಏನಂದ್ರೂ ಕೊನೆಗೆ ನೀರಿಗೆ ಬರಲೇಬೇಕಾ? ಕೆರೆ ಬುಡಕ್ಕೆ ಎಷ್ಟೇ ಅವನು ಮುನಿಸ್ಕೊಳ್ಳಿ, ಬರಲೇಬೇಕು, ನೀರಿನ ಹತ್ತಿರಕ್ಕೆ ಬೇಕು ಅಂದಾಗ. ಹಾಗೆ ವಾಸ ಅನ್ನೋದು, ನಾಗರಿಕತೆ ಅನ್ನೋದು, ನಾವು ಹೇಳೋದು ಯಾವಾಗಲೂ ನದಿಯ ತೀರವನ್ನೇ ನಾಗರಿಕತೆಯ ತೊಟ್ಟಿಲು. ನಾಗರಿಕತೆ ಏನಾದರೂ ಇಲ್ಲಿ ತನಕ ಎಲ್ಲಿಯಾದರೂ ಬೆಳೆದಿದ್ದರೆ ಅದು ನದಿಯ ಬುಡದಲ್ಲೇ, ತೀರದಲ್ಲೇ ಬೆಳೆಯುತ್ತೆ ಹೊರತು ಇನ್ನೆಲ್ಲೂ ಕೂಡ ಮನುಷ್ಯನ ವೈಭವದ ಅಥವಾ ಸೌಲಭ್ಯಯುತವಾದಂತಹ ಜೀವನವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬರೇ ಕಾಡಿನಿಂದ ಏನು ಬದುಕಲಿಕ್ಕಾಗೋದಿಲ್ಲ. ಕಾಡಿಗಿಂತ ಬಹಳ ಮುಖ್ಯವಾದದ್ದು ನೀರು. ಆ ನೀರಿನ ಪ್ರದೇಶ ಸನ್ನಿಕೃಷ್ಟ ಜಲಾಶಯ. ನೀರು ಅದು ಜಲಾಶಯ ಆಗಿರಬೇಕು. ಸುಮ್ಮನೆ ಯಾವುದೋ ಒಂದು ತೊರೆ ಹರಿಯುತ್ತೆ, ಬೇಸಿಗೆಗಾಗೋ ಬತ್ತಿ ಹೋಗುತ್ತೆ, ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿದು ಮನೆಯೇ ಕೊಚ್ಕೊಂಡು ಹೋಗುತ್ತೆ, ಈ ಥರ ಆಗಬಾರ್ದು. ಅದು ಬೇಕಾದ ಹಾಗಿರಬೇಕು, ಬೇಕಾದಷ್ಟೇ ಇರಬೇಕು. ಹೀಗೆ ಅಂತಹ ಪ್ರದೇಶವನ್ನು ನೀನು ಗಮನಿಸು.